ಬಾಚಣಿಗೆಲ್ಲ ತಂದವಳೆ ರೆಡಿ ಆಗಕ್ಕೆ ಇರಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಫಸ್ಟ್ ರೈಡ್ ಅಲ್ಲ ನಿಂದಿದ್ದು? ಎಸ್ ಗಾಯ್ಸ್, ನನ್ನ ಪೊಟ್ಟಿಮಾ ಜೊತೆ ಫಸ್ಟ್ ಡ್ರೈವ್. ಪುಟ್ಟಿಮಾ ಜೊತೆ ಪೊಟ್ಟಿಮಾ ನಾವೆಲ್ಲ ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಈ ವೀಕೆಂಡ್ ನಾವು ಹೋಗ್ತಿರೋದು ಬೋಲುಮಲೈ ಪೋರ್ಟ್ಗೆ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಗಾಡಿಗೆಲ್ಲ ಪೂಜೆ ಮಾಡಿ ಸಂಡೇ ಮಾರ್ನಿಂಗ್ ರೈಡ್ನ ಸ್ಟಾರ್ಟ್ ಮಾಡ್ತೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಂಗಳೂರಿಂದ ಆಲ್ಮೋಸ್ಟ್ 110 ಕಿಲೋಮೀಟರ್ ಒಳ್ಳೆ ಮಾರ್ನಿಂಗ್ ರೈಡ್ ಮಾಡ್ತಾ ನಾವು ಹೊರಟಿದ್ದೆ ಬೋಲುಮಲೈ ಪೋರ್ಟ್ ಕಡೆಗೆ. ಇದು ಬೆಂಗಳೂರಿಂದ 110 ಕಿಲೋಮೀಟರ್ ಇದೆ. ಆದರೆ ನೀವು ಕೃಷ್ಣಗಿರಿಯಿಂದ ಏನಾದರೂ ಟ್ರಾವೆಲ್ ಮಾಡ್ತೀರ ಅಂತಂದರೆ ಕೃಷ್ಣಗಿರಿಯಿಂದ ಜಸ್ಟ್ ಇದು 31 ಕಿಲೋಮೀಟರ್ ಆಗುತ್ತೆ. ನೀವು ಬೆಂಗಳೂರಿಂದ ಕೃಷ್ಣಗಿರಿವರೆಗೂ ಒಂದೇ ಹೈವಲ್ಲಿ ಹೋಗ್ಬೋದು. ಅದಾದಮೇಲೆ ರೈಟ್ ತೊಗೊಂಡು ಕೃಷ್ಣಗಿರಿ ಹಳ್ಳಿ ಮೇಲೆ ಹೋಗಬೇಕು, ವಿಲೇಜಸ್ ರೋಡ್ ಮೇಲೆ ಹೋಗಬೇಕು. ವಿಲೇಜ್ ರೋಡ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಆ ಕಡೆ ಈ ಕಡೆ ಪೂರ್ತಿ ತೆಂಗಿನ ಮರ. ನೀವು ಹಾಗೆ ಸ್ವಲ್ಪ ಮುಂದೆ ಹೋಗ್ತೀರಂತಂದರೆ ಒಂದು 10 to 15 ಕಿಲೋಮೀಟರ್ ಪೂರ್ತಿ ನಿಮಗೆ ಮಾವಿನ ಮರನೇ ಕಾಣಿಸುತ್ತೆ. ರೋಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಳ್ಳಿ ವೆದರ್ನ ಎಂಜಾಯ್ ಮಾಡಿಕೊಂಡು ರೋಡ್ನ ಫೀಲ್ ಮಾಡಿಕೊಂಡು ನಮ್ಮ ಡೆಸ್ಟಿನೇಷನ್ ಕಡೆಗೆ ರೀಚ್ ಆಗ್ತಾ ಹೋದ್ವಿ. ನೀವೇನಾದರೂ ಈ ರೂಟ್ ಕಡೆ ಟ್ರಾವೆಲ್ ಮಾಡ್ತೀರಾ ಅಂತಂದರೆ, ಅಂದರೆ ಬೋಲುಮಲೈ ಪೋರ್ಟ್ಗೆ ಹೋಗ್ತೀರಾ ಅಂತಂದರೆ ಸ್ವಲ್ಪ ನೋಡಿಕೊಂಡು ಹೋಗಿ. ಯಾಕಂದ್ರೆ ರೋಡ್ ಹೊಸ ರೋಡ್ ಹಾಕಿದರೆ ತುಂಬ ಮಣ್ಣಿದೆ ರೋಡು. ಇನ್ನೂ ರೋಡ್ ಅಷ್ಟೊಂದೇನು ಕ್ಲೀನಾಗಿ ಮಾಡಿಲ್ಲ ಅವ್ರು ಹೇಳ್ಬೇಕಂತಂದರೆ. ಹೊಸ ರೋಡ್ ಮೇಲೆ ತಾರ ಹಾಕ್ಬಿಟ್ಟು ಮಣ್ಣು ಹಾಕ್ಬಿಟ್ಟಿದ್ದಾರೆ. ಸೊ ಗಾಡಿ ತುಂಬಾ ಸ್ಕಿಡ್ ಆಗುತ್ತೆ. ನಮ್ದು 2-3 ಹತ್ರ ಗಾಡಿ ಸ್ಕಿಡ್ ಆಯಿತು. ಅದಕ್ಕೆ ನೀವೇನಾದರೂ ಬರ್ತೀರ ಅಂತಂದರೆ ಇನ್ನೊಂದು ಆಲ್ಟರ್ನೇಟಿವ್ ರೂಟ್ ಇದೆ. ನೀವು ಆ ರೂಟಲ್ಲಿ ಬೇಕಂದ್ರೆ ಹೋಗ್ಬೋದು. ಇಲ್ಲ ವಿಲೇಜ್ ಮೇಲೆ ಹೋಗ್ತೀರಾ ಅಂತಂದರೆ ವಿಲೇಜ್ ಮೇಲೂ ಹೋಗ್ಬೋದು. ಸೊ ಸ್ವಲ್ಪ ನೋಡ್ಕೊಂಡು ಗಾಡಿ ಓಡಿಸಿ. ಕೃಷ್ಣಗಿರಿ ಹೈವೇಯಿಂದ ರೈಟ್ ತೊಗೊಂಡು ಒಂದು ವಿಲೇಜ್ ಕ್ರಾಸ್ ಆದಮೇಲೆ ನಿಮಗೆ ರೋಡ್ ಪೂರ್ತಿ ನಿಮಗೆ ಲೆಫ್ಟು ರೈಟು, ಸೊ ನೀವು ಯಾವ ಕಡೆ ನೋಡಿದ್ರೂ ಪೂರ್ತಿ ನಿಮಗೆ ಮಾವಿನ ಮರನೇ ಕಾಣಿಸುತ್ತೆ. ಹತ್ತತ್ರ ಒಂದು 15-20 ಕಿಲೋಮೀಟ್ರ್ ನಿಮಗೆ ಮರನೇ ಕಾಣಿಸುತ್ತೆ. ಫುಲ್ಲು ಗ್ರೀನರಿ. ಇಲ್ಲಿ ವಿಡಿಯೋದಲ್ಲಿ ನೋಡ್ತಿದ್ರಲ್ಲ, ಫುಲ್ಲು ಗ್ರೀನರಿನೇ ಕಾಣಿಸುತ್ತೆ ನಿಮಗೆ. ರೋಡ್ ಅಂತೂ ಸಕ್ಕತ್ತಾಗಿದೆ, ಸೈಕಾಗಿದೆ ರೋಡ್ ಮಾತ್ರ. ಕಳ್ಳಿ ಹಲೋ, ಸಿಗಲ್ಲ ಬಾ. ನೋಡಿ ಈಗ ಆಂಟಿ ನಿಮ್ದೇನ ಮರ? ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ. ತಗೋ ಇಟ್ಕೋ. ಅಲ್ಲಿ ಬರ್ತಿದ್ದಾರೆ ನೋಡಿ ಗಾಯ್ಸ್. ಆ ಥರ ನೋಡಿದಾಗೆಲ್ಲ ಫೀಲ್ ಆಗುತ್ತೆ. ಗಾಡಿ ಎತ್ಕೋ, ಅತ್ತೆ ಮಗಳನ್ನ ಎತ್ತಾಕೋ ಬಾ. ಓ ಆ ಥರ ಮನೆ ನೀನು ಬರಬೇಕು ಆ ಥರ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಮ್ಮಕ್ಕ ಬಂದ್ಲ ಪೌಡ್ರ್ ಅದು ಅತ್ಕೇಶನ್ ಸಕ್ಕದ ಕಾಣಿಸ್ತಿದ್ಯಾ? ಅತ್ಕೇಶನ್ ಸಕ್ಕದ ಕಾಣಿಸ್ತಿದ್ಯಾ? ಅಯ್ಯಯ್ಯೋ, ಹೆಂಗಿದೆ ಪ್ಲೇಸು? ಆಕ್ಚುಲಿ ಫಸ್ಟ್ ರೈಡ್ ಅಲ್ಲ ನಿಂದಿದು? ಜೀವನದಲ್ಲಿ ಫಸ್ಟ್ ರೈಡ್ ನಿಂದಿದು. ಇದೇ ಲಾಸ್ಟ್ ರೈಡ್ ಹಾಗಾದ್ರೆ. ಅವ್ನು ಅಲ್ಲ ಆಕ್ಚುಲಿ ಅವ್ನು ಕರೆಕ್ಟಾಗಿ ಓಡಿಸೋನೆ. ಹಿಂದೆ ಹಿಡ್ಕೊಳ್ಳೋ ಗ್ರಿಪ್ ಇರಲಿಲ್ಲ ಈ ಬೈಕಲ್ಲಿ ನೋಡಿ. ಗ್ರಿಪ್ಪೇ ಇಲ್ಲ. ನಮ್ಮ ಹುಡುಗಿನ ಕುಳಿಸ್ಕೊಂಡು ಹೋಗೋಣ ಅಂತ ಸುಮ್ಮನೆ ಹಾಕ್ಸ್ಬೇಕಂತ 6 ತಿಂಗಳಿಂದ ಹೇಳ್ತಾವನೆ. ಒಂದ್ಸಲನೂ ಹಾಕ್ಸಿಲ್ಲ. ಇದು ನಾವು ಗಾಡಿ ತಗೊಂಡು ಅಲ್ಲ ಆಕ್ಚುಲಿ 6 ತಿಂಗಳಿಂದ ಅವ್ನಿಗೆ ಸ್ಯಾಲ್ರಿನೇ ಆಗಿಲ್ಲ. ಸ್ಯಾಲ್ರಿನ ಆಗಿಲ್ಲ. ನಮ್ಮ ನೋಡಿ ಗಾಡಿ ತಗೊಂಡು ಸ್ಯಾಲ್ರಿ ಆಗಿಲ್ಲ, ನಾನು ಹಾಕಿಸ್ತಿಲ್ಲ. ಗಾಯ್ಸ್ ಏನ್ ಗೊತ್ತಾ, ಕಾರ್ಪೊರೇಟ್ ಲೈಫ್ ನಿಮಗೂ ಗೊತ್ತಲ್ವಾ. ನಮ್ ಗಾಡಿ ತಗೊಂಡು ವಿತಿನ್ 2 days ಅಲ್ಲಿ ಎಲ್ಲ ಆಕ್ಸೆಸರೀಸ್ ಹಾಕ್ಸ್ಬಿಟ್ರು ನೋಡಿ. ಪೂರ್ತಿ ಏನ್ ಮಾಡ್ತೀಯ? ಫಸ್ಟ್ ರೈಡ್ ಅಲ್ಲ ನಿಂದಿದ್ದು? ಎಸ್ ಗಾಯ್ಸ್, ನನ್ನ ಪೊಟ್ಟಿಮಾ ಜೊತೆ ಫಸ್ಟ್ ಡ್ರೈವ್. ಪುಟ್ಟಿಮಾ ಜೊತೆ ಪೊಟ್ಟಿಮಾ ನಾನು ನಾನು ಜಾವ ಜೊತೆ ಫಸ್ಟ್ ರೈಡ್ ಅಣ್ಣಂದು. ಎಸ್ ಡಿ ರೋಡ್ ಸ್ಟಾರ್ ಮೇಲೆ ರೋಡ್ ರೋಮಿಯೋ. ಗೈಸ್ ನಮ್ದು ಆನೆ ಭೀಮಾ. ಇಲ್ಲಿ ಗಾಯ್ಸ್ ಏನ್ ಗೊತ್ತಾ, ಫ್ಯೂಚರ್ ಅಲ್ಲಿ ನಾನು ನನ್ನ ಪಾರ್ಟ್ನರು, ಇವನು ಇವನ್ ಪಾರ್ಟ್ನರು, ಮತ್ತೆ ಅವನು ಅವನ ಪಾರ್ಟ್ನರು, ಮತ್ತೆ ಅವಳು ಬೇಡ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ
ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಇವಳೀಗ ಸದ್ಯಕ್ಕೆ. ಹನ್ನೆರಡುವರೆವರೆಗೂ ಡ್ಯೂಟಿ ಮಾಡೋದು, 4 ಗಂಟೆಗೆ ಎದ್ದು ಬರಲ್ಲ. ಮ್ಯಾರೇಜ್ ಹೇಳಿದ್ದು, ಬಿಫೋರ್ ಮ್ಯಾರೇಜ್ ಅಲ್ಲ. ಈಗಲೇ ಈ ರೇಂಜ್ ಡ್ಯೂಟಿ ಮಾಡ್ತಿದ್ದೆ. ಆಫ್ಟರ್ ಮ್ಯಾರೇಜ್ ಸ್ವಲ್ಪ ಕಡಿಮೆ ಆಗುತ್ತೆ. ಇವ್ ಫೋಟೋ ನಾವೇ ತೆಗಿಬೇಕು, ಹೆಲ್ಮೆಟ್ಟು ನಾವೇ ಹಾಕ್ಬೇಕು. ಬಂದವಳು ಅಷ್ಟೇ, ಪೆಟ್ರೋಲು ನಾವೇ ಹಾಕ್ಸ್ಬೇಕು, ಹಾ, ಗಾಡಿ ತೊಳ್ಬೇಕು ನಾವೇ, ಎಲ್ಲ ನಾವೇ ಮಾಡ್ಬೇಕು. ಆ ಕಡೆ ಅಲ್ಲಿ ಮೇಲೆ ಕೇಳಿದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಎಲ್ಲರೂ ಈಗ. ಎಲ್ಲಿ ಕೇಳಿಸ್ತು? ಅಲ್ಲಿ ಅದೇ ಬೆಂಗಳೂರಿಗೆ ರಾಜಾಜಿನಗರ ಕಡೆಗೆ ಅಲ್ಲ, ಶ್ರೀರಾಮ್ಪುರಕ್ಕೆ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಏ ಬಾಲು. ಈ ಪ್ಲೇಸು 3-in-1 ಅಂತಲೇ ಹೇಳ್ಬೋದು. ಇಲ್ಲಿ ಆಫ್ ರೋಡು ಮಾಡ್ಬೋದು, ಆನ್ ರೋಡು ಮಾಡ್ಬೋದು, ಪ್ಲೇಸು ಟ್ರೆಕ್ಕಿಂಗು ಮಾಡ್ಬೋದು. ಸೊ ಮೂರಕ್ಕೂ ತುಂಬ ಸೂಟಬಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅದ್ರ ಜೊತೆ ನೀವೇನಾದರೂ ಬೈಕಲ್ಲಿ ಬರ್ತೀರಾ ಅಂತಂದರೆ, ಅಂದರೆ ಕೆಲವೊಬ್ಬರು ಬೈಕರ್ಸು ಕೆಳಗಡೆ ಪಾರ್ಕಿಂಗ್ ಏರಿಯಾದಲ್ಲೇ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಮೇಲೆ ಹಾಗೆ ಟ್ರೆಕ್ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಸ್ವಲ್ಪ ಜನ ಗಾಡಿನ ಡೈರೆಕ್ಟು ಬೆಟ್ಟದ ಮೇಲೇ ತೊಗೊಂಡು ಹೋಗ್ತಾರೆ. ಅಂದರೆ ಕೋಟೆ ಇದೆ ಅಲ್ವಾ, ಆ ಕೋಟೆ ಮೇಲೇ ತೊಗೊಂಡು ಹೋಗ್ತಾರೆ. ಯಾಕಂತಂದರೆ ರೋಡ್ ಇಲ್ಲಿ ಸ್ವಲ್ಪ ಸ್ಕೇರಿಯಾಗಿದೆ. ಆದರೆ ಇದೇನಿದೆ ಇಲ್ಲಿ ಬಂಡೆಕಲ್ಲು, ಇದನ್ನು ಕೊರೆದು ರೋಡ್ ಮಾಡಿರೋದು. ನಿಮಗೆ ಲೆಫ್ಟ್ ಕಡೆ ಗ್ರಿಪ್ಸ್ ಇರುತ್ತೆ, ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ಅದೇ ನೀವೇನಾದರೂ ರೈಟ್ ಕಡೆ ಗಾಡಿ ಓಡಿಸ್ಕೊಂಡು ಹೋಗ್ತೀರಾ ಅಂತಂದರೆ ಪಾತಾಳ. ವಿಡಿಯೋದಲ್ಲಿ ನೋಡ್ತಿದ್ರಲ್ಲ ರೋಡ್ ಯಾವ ಥರ ಇದೆ ಅಂತ, ಲೈಕ್ ಈ ಥರ ಇದೆ. ಅದಕ್ಕೋಸ್ಕರ ಸ್ವಲ್ಪ ಜನ ಗಾಡಿನ ಕೆಳಗಡೆನೇ ಪಾರ್ಕ್ ಮಾಡಿಬಿಟ್ಟು ಮೇಲೆ ನಡ್ಕೊಂಡು ಬರ್ತಾರೆ. ಇನ್ನು ಸ್ವಲ್ಪ ಜನ ಪೂರ್ತಿ ಗಾಡಿನೇ ಮೇಲೆ ತೊಗೊಂಡು ಹೋಗ್ಬಿಡ್ತಾರೆ. ನಾವು ಅಷ್ಟೇ ಗಾಡಿನ ಪೂರ್ತಿ ಮೇಲೇ ತೊಗೊಂಡೋದ್ವಿ. ಯಾಕಂದರೆ ವ್ಯೂ ತುಂಬಾ ಚೆನ್ನಾಗಿತ್ತು. ಗಾಡಿದಲ್ಲಿ ಹೋಗ್ತಾ ಆ ವ್ಯೂ ನೋಡ್ಕೊಂಡು ಹೋಗೋ ಮಜನೇ ಬೇರೆ. ಹಂಗಿರೋ ಕಲ್ಲಿಡ್ತೀನಿ, ಹಂಗಿರೋ ಕಲ್ಲಿಡ್ಬೇಕಾ? ಹಾಂ, ಓಕೆ, ಡನ್. ಕಲ್ಲಿಡು ಇಲ್ಲೇ ನಿಲ್ಲಿಸ್ತೀಯಾ? ಹಾಂ, ಇಲ್ಲೇ ಹುಲಿ ಹೇಗಿದೆ ಎಕ್ಸ್ಪೀರಿಯನ್ಸ್ ಮಂಜಣ್ಣ? ಯಾಕಣ ಲಾಸ್ಟ್ ಟೈಮ್ ಟ್ರಿಪ್ ಹೋದಾಗೂ ಅಷ್ಟೇ 4 ಗಂಟೆಗೆ ಬಿಟ್ಬಿಡ್ಬೇಕು, 6 ಗಂಟೆಗೆ ಅಲ್ಲಿ ರೀಚ್ ಆಗ್ಬೇಕು ಅಂದ್ರು. ಹೌದು, ಇವಾಗ ಹಂಗೆ ಅಂದ್ರೆ 2:30ಗೆ ಎದ್ದೇಳಿಸ್ರು. ಬಿಟ್ಟಿದ್ದು 5 ಗಂಟೆಗೆ ರೀಚ್ ಆಗಿದ್ದು. ಗೈಸ್ ಏನ್ ಗೊತ್ತಾ, ಹಲೋ ನಾವು 4 o'clock ಎದ್ದಿದ್ವಿ, ಓಕೆನಾ? ನೀನೇ ಲೇಟ್ ಮಾಡಿದ್ದು. ಮತ್ತೆ ನಾವೇ ಲೇಟ್ ಮಾಡಿಲ್ಲ, ನಮ್ದೇನ್ ತಪ್ಪಿಲ್ಲ, ಮಣಿ ಅಣ್ಣಂದೇ ತಪ್ಪು. ಹಲೋ ಗೈಸ್, ಸೀರಿಯಸ್ಲಿ ಇಲ್ಲ ಗೈಸ್, ಮಣಿ ಅಣ್ಣನೇ ಲೇಟ್ ಆಗ್ತಿರೋದು ಯಾವಾಗ್ಲೂ. 4 o'clock ಎದ್ದು 3:30ಗೆ ಗೈಸ್ ನೈಟ್ ಶಿಫ್ಟ್ ಮಾಡಬೇಡ, ನೈಟ್ ಶಿಫ್ಟ್ ಬೇಡ, ನೈಟ್ ಶಿಫ್ಟ್ ಬೇಡ, ನಮ್ಗೆ ಆಗ್ಬಾರ. ಓಕೆ ಗೈಸ್, ನಾನು ನೈಟ್ ಶಿಫ್ಟ್ ಕ್ಯಾನ್ಸಲ್ ಮಾಡ್ತೀನಿ. ನೈಟ್ ಡ್ಯೂಟಿ ಕ್ಯಾನ್ಸಲ್. ನೆಕ್ಸ್ಟ್ ವೀಕ್ ಇಂದ ಬೇಗ ಎದ್ದು ಬಂದ್ರಷ್ಟೇ ಕರ್ಕೊಂಡು ಹೋಗೋದು, ಇಲ್ಲಾಂದ್ರೆ ಹಲೋ, ನಾನ್ ಬಂದ್ರೆ ನೀನು, ಇಲ್ಲಾಂದ್ರೆ ಇಲ್ಲ. ಅಲ್ಲ, ನೀವಿಬ್ರು ಬಂದಿರ ಅಂದ್ರೆ ಪ್ರಾಬ್ಲಮ್ ಏನಿಲ್ಲ. ನಾನು ಮಂಜು ಹೋಗ್ತೀರ ಅಷ್ಟೇ, ಸಿಂಪಲ್. ಬಾಟ್ಲಿಂದ ಓ, ಏನೋ ತಂದ್ಬಿಟ್ಟಿದ್ದೀರಾ? ಚಿಪ್ಸು ನನಗಿದು ಯಾಕೋ ಬಂದ್ಬಿಡು. ಏಯ್, ಫಸ್ಟು ಊಟ ತಗೊಳ್ರಿ, ಆಮೇಲೆ ಗೊತ್ತಿರ್ಲಿಲ್ಲ, ನೀವೇ ಇದ್ದೀರ. ಇಲ್ಲೇ ಹೋಟ್ಲಿದೆ, ನಿಮ್ಗೇನು ಬೇಕೋ ಅದನ್ನ ಆರ್ಡ್ರ್ ಮಾಡ್ಕೊಂಡು ತಿನ್ಕೋಬೋದು. ಬಿಸಿ ಮಾಡಿಕೊಡ್ತಾರೆ. ನಾವು ಸದ್ಯಕ್ಕೀಗ ಪಡ್ಡು ಕೇಳಿದ್ದೀರಿ, ಅದ್ರ ಜೊತೆ ಬಜ್ಜಿ, ಮನೆಯಿಂದ ಸ್ವಲ್ಪ ಚಿತ್ರಾನ್ನ, ಸ್ನ್ಯಾಕ್ಸು, ವಾಟ್ರ್ ಬಾಟಲು, ಜ್ಯೂಸು, ಸಲಾಡ್ ಅಂತ ತಂದಿದ್ದೀರಿ. ನೀವು ಬೇಕಂದರೆ ಮನೆಯಿಂದ ಏನಾದ್ರು ತಗೊಂಬಂದು ಇಲ್ಲಿ ಗೆಟ್ ಟುಗೆದರ್ ಥರ ಊಟ ಮಾಡ್ಕೊಂಡು ತಿನ್ಬೋದು. ಹೋಗ್ಬೇಕು ಆಗುತ್ತಾ? ಏನಕ್ಕೆ ಹೋಗಿ ಆ ಕಡೆ? ಕ್ಯಾಮ್ರಾ ನಿಡ್ಕೊ, ಬೇಡ ಸುಮ್ಮನಿರು. ಕ್ಯಾಮ್ರಾ ನಿಡ್ಕೊ. ಸಾಹಸ ಮಾಡ್ತಿದ್ದೀರಿ, ಏನಾಗುತ್ತೆ ಗೊತ್ತಿಲ್ಲ. ಅಲ್ಲಾಡ್ತೈತೆ ಕಲ್ಲು.
ಮನೆ ಪಕ್ಕ ಬೀಳುತ್ತೆ ನೀನು ಮಣಿ. ಇಟ್ಟಿದ್ದೀಯ ಅಂದ್ರೆ. ಸುಮ್ ಕುತ್ಕೊಳ್ಳೋ. ಹುಲಿ ಬರಕ್ಕಾಗಲ್ಲ, ಸುಮ್ನಿರು ಹುಲಿ. ಬರ್ಬೋದು ಕೊಡು ನಾನು ಹೇಳ್ಕೊಬೇಡ ಮೇಲೆ. ನಮ್ಮಕ್ಕ ಹಂಗೆ ಮನೆಗೆ ಹೋಗಿ ನೀನು. ಮನೆಗೆ ಹೋಗೋ, ಟಾಟಾ, ಬಾಯ್. ಕೈ ಕೊಡು. ಇರು, ನೀಟಾಗಿ ಇಟ್ಕೋ ಕೈ ಫಸ್ಟು. ಅಯ್ಯ, ಕಾಲಿಡ. ಕಾಲಿಡು ಫಸ್ಟು. ಹಾ, ಅಯ್ಯ, ನಿಜ ಬರಲ್ಲ. ಕಾಲಿ ತಿಕ್ಕೋ. ಏಯ್ ಬಾ. ಮೆಂಟಲ್. ಆ ಕಡೆ ಬಿದ್ದೋದ್ರೆ ಮತ್ತೆ ಅಯ್ಯೋ, ಇಲ್ಲಿಡು, ಇಲ್ಲಿ ಕಾಲಿಡ್ ಹೇಳ್ತೀನಿ. ಹುಲಿ ನಿಜ ಬೀಳಲ್ಲ ತಾನೆ. ಬೀಳೆಲ್ಲ ಕೊಡಮ್ಮ. ಏಯ್ ಹಂಗೆ ಅನ್ಕೊಂತೀನಿ ನೀನು, ಬೀಳ್ತೀನಿ ಅಂತ. ಕೊಡು ಬಾ. ಓಯ್ ಬಿದ್ಬಿಟ್ಲು, ಡುಮಿ ಬಿದ್ಬಿಟ್ಲು. ಇಲ್ಲಿ ಇಲ್ಲಿ ಇನ್ನು ಇಲ್ಲಿಂದ ಬರ್ತೀನಿ. ಬೀಳಲ್ಲ ಒಂದಿಲ್ಲ. ಸುಮ್ಮನೆ ಡೌ ಕಚ್ತಾಳೆ. ಈ ಡೌಗಳು ಬರೀ ಡೌಗಳು. ಅಲ್ಲಿ ಬಿದ್ರೆ ಮುಂದ್ಗಡೆ ಇರೋ ಅಲ್ಲಿ ನಿಂತ್ಕೊಳ್ತಾರೆ. ಓ ಕೊಡಲಿ. ಡುಮಿ ಇಲ್ಲಿ ಬೀಳ್ತೀಯಾ? ಚಾನ್ಸೇ ಇಲ್ಲ. ಯಾಕೆ ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿರ್ಬೇಕಾಗಿತ್ತು ತಾನೆ ಹಾಗಾದ್ರೆ. ಅಯ್ಯ. ಜಾಸ್ತಿ ಜಂಪ್ ಮಾಡ್ಬೇಕು ಹಂಗೆ. ನೀನ್ ಜಂಪ್ ಮಾಡು first. ನಂಗೆ ಭಯ ಆಗುತ್ತೆ. ನಂಗೆ ಗೊತ್ತಿಲ್ಲ. ನಾನ್ ಜಂಪ್ ಮಾಡ್ತೀರಾ, ಮಣಿಯನ್ನ ಜಂಪ್ ಮಾಡ್ತಾರ. ಓಕೆ, ಯಾರು ಜಾಸ್ತಿ ದೂರ ಜಂಪ್ ನೀನ್ ಫಸ್ಟ್ ಮಾಡ್ತಾರೋ ಮಾಡು. ನೀನ್ ಅಷ್ಟು. ನಾವೆಲ್ಲ ಪ್ರೈಸ್ ನಾವೇನ್ ಪ್ರೈಸ್ ಏನ್ ಕೊಡಲ್ಲ. ಹೋಗು. ಮಣಿಯನ್ನ ನೋಡು. ಆರಾಮಾಗಿ ನೋಡು, ಅಷ್ಟೆಲ್ಲ ಸಾಹಸ ಮಾಡಿದ್ರು ಇಲ್ಲೇ ಆರಾಮಾಗಿ ನಿಂತ್ಕೊಂಡು. ಎಲ್ಲೆಲ್ಲ ಹೋಗ್ತಿದ್ದೀವಿ? ಒಳ್ಳೆ ಮೇಕೆ ಓ ಅಷ್ಟೇ ಗುರು. ಟಿಪ್ಪು ಡ್ರಾಪ್ ನೋಡ್ ಮಣಿ, ಟಿಪ್ಪು ಡ್ರಾಪ್ ಮಣಿ, ಡುಮಿ, ಟಿಪ್ಪು ಡ್ರಾಪ್. ಹಾ, ನಂದಿ ಹಿಲ್ಸ್ ಟಿಪ್ಪು ಡ್ರಾಪ್. ನೀ ಹಂಗೆ ಇಲ್ಬಿಟ್ಟು ಹೋಗೋಣ ಆ ಕಡೆಯಿಂದ. ಬಾ ನಮ್ಮಕ್ಕ. ಬಾ, ಅಲ್ಲೇ ಇಲ್ಬಿಟ್ಟು ಆ ಕಡೆಯಿಂದ ಬಾ. ಸೀರಿಯಸ್ ಇಲ್ಲ, ಆಗಲ್ಲ. ನಮ್ ಕೈಲಿ ಆಗ್ತಿಲ್ಲ ಇಲ್ಲಿ ಇಳಕ್ಕೆ. ಮಣಿ ನೀನು ಜಾರ್ಕ ಬಂದ್ಬಿಡು ಮಣಿ. ಅಕ್ಕ ಈ ಜಾರ ಬಂಡೆ ಅನ್ಕೊಂಡ, ಬಂಡೆ ಕಲ್ಲಿದು. ನಾವು ಜಾರ ಬಂಡಿ ಮಾಡ್ಕೊಂಡ್ವಿ. ಮಣಿ ಜಾರ ಬಂಡಿನ ಮಣಿ ಇದಾಗದು ನಿನ್ಗು. ಜಾರ ಬಂಡಿ ಅಲ್ಲ ಮತ್ತೆ ಗಾಡಿ ಬಂತು ಆಲ್ರೆಡಿ, ನೋಡು ಸೌಂಡು. ಈಗ ಏನಿಲ್ಲ, ಹಿಂಗೆ ಇಳ್ಕೊಂಡು ಹಿಂಗೆ ಹೋಗ ನಡಿ. ಇಲ್ಲ ಹಿಂಗೆ ಹೋಗ ನಡಿ. ಮಾವಿನ ಕಳ್ಳಿ. ಕಳ್ಳಿ ಮಾವಿನ ಕಳ್ಳಿ. ಹಾಕೋಬಿಡೋದ್ರಲ್ಲಿ ಜೀಡೆ ಬೀಳುತ್ತೆ. ಇದು ಒಂದು